ಇಂಪಾರ್ಟೆಂಟ್ ಅನಾಲಜಿಸ್. ಫಸ್ಟ್ ನಿಮಗೆ ಅನಾಲಜಿ ಅಂದ್ರೆ ಏನಂತ ಗೊತ್ತಿರ್ಬೇಕು. ಫಸ್ಟ್ ಅದ್ರ ಮೀನಿಂಗ್ ನೋಡೋಣ. ಓಕೆ, ಅನಾಲಜಿ ಅಂತಂದ್ರೆ ಅವರು ಎರಡು ಪೇರ್ ಕೊಟ್ಟಿರ್ತಾರೆ. ಓಕೆ, ಸೊ ನಾವು ಫಸ್ಟ್ ಪೇರ್ದು ರಿಲೇಶನ್ಶಿಪ್ ಕಂಡಿಡ್ಬೇಕು. ಓಕೆ, ರಿಲೇಶನ್ಶಿಪ್ ಅಂದ್ರೆ ಅವರು ಅದ್ರ ಮೀನಿಂಗ್ ಕೊಟ್ಟಿದಾರ, ಓಕೆ, ಇಲ್ಲಾಂದ್ರೆ ಅಪೋಸಿಟ್ ವರ್ಡ್ ಕೊಟ್ಟಿದಾರ, ಇಲ್ಲ ಅಂತಂದ್ರೆ ರೈಮಿಂಗ್ ವರ್ಡ್ ಕೊಟ್ಟಿದಾರ ಅಂತ ಫೈಂಡ್ ಮಾಡ್ಬಿಟ್ಟು ಅದನ್ನ ಸೆಕೆಂಡ್ ಪೇರಿಗೆ ಅಪ್ಲೈ ಮಾಡ್ಬೇಕು. ಓಕೆ, ಅದನ್ನ ಅನಾಲಜಿ ಅಂತ ಕರೀತಾರೆ. ಓಕೆ, ನಿಮ್ಗೆ ಸಿಂಪಲ್ ಎಕ್ಸಾಂಪಲ್ ನೋಡ್ರಿ ಇಲ್ಲಿ. ಓಕೆ, ಈಗ ನಾನು ಫಸ್ಟ್ ಪೇರ್ ತಗೊಂತೀನಿ. ಓಕೆ, ಏಬಲ್ ಗೆ ಅವ್ರು ಏನ್ ಬರ್ದಿದ್ದಾರೆ, ಅನೇಬಲ್ ಅಂತ ಬರ್ದಿದ್ದಾರೆ. ಇದು ನಥಿಂಗ್ ಬಟ್ ಏನೋ ಅಪೋಸಿಟ್ ವರ್ಡ್. ಓಕೆ, ಸೊ ರಿಲೇಶನ್ಶಿಪ್ ಏನು ಅಪೋಸಿಟ್ ವರ್ಡ್. ಓಕೆ, ಈಗ ನೆಕ್ಸ್ಟ್ ಪೇರಿಗೆ ಅದನ್ನ ಅಪ್ಲೈ ಮಾಡ್ಬೇಕು. ಈಗ ಪಾಸಿಬಲ್ ಗೆ ಅಪೋಸಿಟ್ ವರ್ಡ್ ಏನಾಗುತ್ತೆ, ಇಂಪಾಸಿಬಲ್ ಆಗುತ್ತೆ. ಅದನ್ನ ನೀವು ಬರಿಬೇಕು. ಓಕೆ, ಇದನ್ನ ಅನಾಲಜಿ ಅಂತ ಕರೀತಾರೆ. ಓಕೆ, ಈಗ ನಾವೇನ್ ಮಾಡೋಣ, ಓಕೆ, ಇಂಪಾರ್ಟೆಂಟ್ ಅನಾಲಜಿಸ್ ನೋಡೋಣ. ಓಕೆ, ಈಗ ಫಸ್ಟ್ ಕ್ವಶನ್ ನೋಡ್ರಿ, ಹಾರ್ಟ್ ಕಾರ್ಡಿಯಾಲಜಿಸ್ಟ್. ಓಕೆ, ಸೊ ಇಲ್ಲಿ ಹಾರ್ಟ್ ರಿಲೇಟೆಡ್ ಡಿಸೀಸ್ ನ ನೋಡೋ ಡಾಕ್ಟರ್ ನ ಕಾರ್ಡಿಯಾಲಜಿಸ್ಟ್ ಅಂತೀವಿ. ಅದೇ ಟೀತ್ ರಿಲೇಟೆಡ್ ಡಿಸೀಸ್ ನ ನೋಡೋ ಡಾಕ್ಟರ್ ನ ಏನಂತ ಕರಿತೀವಿ, ಡೆಂಟಿಸ್ಟ್ ಅಂತ ಕರಿತೀವಿ. ಸೊ ಡೆಂಟಿಸ್ಟ್ ಅಂತ ಬರಿಬೇಕು. ಓಕೆ, ಆಮೇಲೆ ಟೇಬಲ್ ಕಾರ್ಪೆಂಟರ್. ಟೇಬಲ್ ನ ಯಾರು ಮಾಡ್ತಾರೆ, ಕಾರ್ಪೆಂಟರ್ ಮಾಡ್ತಾನೆ. ಓಕೆ, ಸೊ ಫುಟ್ ನ ಯಾರು ಮಾಡ್ತಾರೆ ಅಂದ್ರೆ ಕುಕ್ ಅಂತ ಬರಿಬೇಕು. ಓಕೆ, ನೆಕ್ಸ್ಟ್ ಥರ್ಡ್ ನೋಡ್ರಿ, ಆರ್ಚರ್, ಆರ್ಚರಿ. ಓಕೆ, ನಿಮಗೆ ಆರ್ಚರ್ ಮೀನಿಂಗ್ ಗೊತ್ತಿರ್ಬೇಕು. ಆರ್ಚರ್ ಅಂತಂದ್ರೆ ಓಕೆ, ಆ ಪರ್ಸನ್, ಓಕೆ, ಬೋ ಅಂಡ್ ಆರೋ ಬಿಡೋ ಪರ್ಸನ್ ನ ಆರ್ಚರ್ ಅಂತ ಕರಿತೀವಿ. ಓಕೆ, ಅವನ್ ಏನ್ ಮಾಡ್ತಾನೆ, ಬೋ ಅಂಡ್ ಆರೋನ ಬಿಡ್ತಾನೆ, ಅದನ್ನ ಏನಂತ ಕರೀತಾರೆ, ಆರ್ಚರಿ. ಓಕೆ, ಬೋ ಅಂಡ್ ಆರೋನ ಬಿಡೋದ್ನ ಆರ್ಚರಿ ಅಂತ ಕರಿತೀವಿ. ಸೊ ಆರ್ಚರ್ ಏನ್ ಮಾಡ್ತಾನೆ, ಆರ್ಚರಿ ಮಾಡ್ತಾನೆ. ಕಾರ್ಪೆಂಟರ್ ಏನ್ ಮಾಡ್ತಾನೆ, ಕಾರ್ಪೆಂಟರಿ ವರ್ಕ್ ಮಾಡ್ತಾನೆ. ಓಕೆ, ನೆಕ್ಸ್ಟ್ ಫೋರ್ತ್ ನೋಡ್ರಿ, ಇವಾಗ ಆಲ್ರೆಡಿ ನೋಡಿವಿ, ಏಬಲ್ ಅನೇಬಲ್ ಇವೆರಡು ಬಂದ್ಬಿಟ್ಟು ಅಪೋಸಿಟ್ ವರ್ಡ್. ಸೊ ಪಾಸಿಬಲ್ ಗೆ ಅಪೋಸಿಟ್ ವರ್ಡ್ ಏನು, ಇಂಪಾಸಿಬಲ್. ಓಕೆ, ಫಿಫ್ತ್ ನೋಡ್ರಿ, ಡೆಂಟಿಸ್ಟ್, ಟೀತ್. ಓಕೆ, ಸೊ ಡೆಂಟಿಸ್ಟ್ ಡಾಕ್ಟರ್ ಏನ್ ಮಾಡ್ತಾನೆ, ಟೀತ್ ರಿಲೇಟೆಡ್ ಡಿಸೀಸ್ ನೋಡ್ತಾನೆ. ಡರ್ಮಟಾಲಜಿಸ್ಟ್ ಏನ್ ಮಾಡ್ತಾನೆ, ಸ್ಕಿನ್ ರಿಲೇಟೆಡ್ ಡಿಸೀಸ್ ನ ನೋಡ್ತಾನೆ. ಓಕೆ, ಸಿಕ್ಸ್ತ್ ನೋಡ್ರಿ, ಗ್ಯಾಲೆಂಟ್ ಅಂದ್ರೆ ಏನು, ಬ್ರೇವ್. ಓಕೆ, ಇದೇನಿದು ಮೀನಿಂಗ್ ಕೊಟ್ಟಿದ್ದಾರೆ. ಗ್ಯಾಲೆಂಟ್ ಮೀನಿಂಗ್ ಬ್ರೇವ್ ಆದ್ರೆ, ಸ್ಟೇಚರ್ ಮೀನಿಂಗ್ ಏನು, ಸ್ಟೇಟಸ್. ಓಕೆ, ಸೆವೆಂತ್ ಡಿಸೈಡ್, ಡಿಸಿಷನ್. ಓಕೆ, ಡಿಸೈಡ್ ನೌನ್ ಫಾರ್ಮ್ ಬಂದ್ಬಿಟ್ಟು ಡಿಸಿಷನ್, ಅದೇ ಪ್ರಿಫರ್ದು ನೌನ್ ಫಾರ್ಮ್ ಏನು, ಪ್ರಿಫರೆನ್ಸ್. ಓಕೆ, ಏಯ್ತ್ ನೋಡ್ರಿ, ಲಿಟ್ರೇಟ್, ಇಲಿಟ್ರೇಟ್. ಲಿಟ್ರೇಟ್ ಅಂದ್ರೆ ಏನು, ಎಜುಕೇಟೆಡ್, ಇಲಿಟ್ರೇಟ್ ಅಂದ್ರೆ ಅನ್ಎಜುಕೇಟೆಡ್. ಓಕೆ, ಈಗ ಪರ್ಚರೇಬಲ್ ಅಂತಂದ್ರೆ ಓಕೆ, ಈಸಿಲಿ ಡಿಸ್ಟರ್ಬ್ ಆಗೋದು. ಓಕೆ, ಇನ್ಪರ್ಚರೇಬಲ್ ಅಂತಂದ್ರೆ ಓಕೆ, ಅವ್ನು ಈಸಿಯಾಗಿ ಡಿಸ್ಟರ್ಬ್ ಆಗಲ್ಲ. ಓಕೆ, ಕಾಮ್ ಆಗಿರ್ತಾನೆ. ಓಕೆ, ಅದನ್ನ ಏನಂತ ಕರಿತೀವಿ, ಇಂಪರ್ಚರೇಬಲ್. ಓಕೆ, ನೆಕ್ಸ್ಟ್ ಈಗ ನೋಡ್ರಿ ನೈನ್ತ್ ನೋಡೋಣ ಇವಾಗ. ಓಕೆ, ಈಗ ನೈನ್ತ್ ನೋಡ್ರಿ, ನೋಸ್, ನೋಸ್. ಓಕೆ, ಇವ್ರದ್ದು ಇಬ್ಬರದು ಸ್ಪೆಲ್ಲಿಂಗ್ ಡಿಫ್ರೆಂಟ್ ಆಗಿರ್ಬೋದು, ಬಟ್ ನಾವು ಸ್ಪೆಲ್ ಮಾಡೋ ಸೇಮ್, ನೋಸ್, ನೋಸ್. ಓಕೆ, ಅದೇ ರೀತಿ ಚೆಕ್ ನ ಸೇಮ್ ರೀತಿ ಯಾರನ್ನ ಕರಿತೀವಿ, ಚೆಕ್. ಓಕೆ, ಸೊ ಸ್ಪೆಲ್ಲಿಂಗ್ ಡಿಫ್ರೆಂಟ್ ಇರುತ್ತೆ, ಬಟ್ ನಾವು ಕರೆಯೋದು ಸೇಮ್. ಓಕೆ, ಅಂತ ಏನಂತ ಕರಿತಾ ಇದಾರೆ, ಅಂತ ವರ್ಡ್ಸ್ ನ ಏನಂತ ಕರೀತಾರೆ, ಹೋಮೋಫೋನ್ಸ್ ಅಂತ ಕರೀತಾರೆ. ಓಕೆ, ಆಮೇಲೆ ಟೆಂತ್ ನೋಡ್ರಿ, ಟೆಂತ್ ಏನ್ ಕೊಟ್ಟಿದ್ದಾರೆ, ಬ್ಯಾಚುಲರ್, ಸ್ಪಿನ್ಸ್ಟರ್. ಓಕೆ, ಈಗ ಒಬ್ಬ ಅನ್ಮ್ಯಾರಿಡ್ ಬಾಯ್ ಇದ್ರೆ ಅವನ್ನ ಬ್ಯಾಚುಲರ್ ಅಂತ ಕರೀತಾರೆ. ಈಗ ಅನ್ಮ್ಯಾರಿಡ್ ವುಮೆನ್ ಇದ್ರೆ ಸ್ಪಿನ್ಸ್ಟರ್ ಅಂತ ಕರೀತಾರೆ. ಈಗ ಸ್ಕಲ್ಪ್ಚರ್. ಓಕೆ, ಈಗ ಯಾವ್ದೋ ಒಂದ್ ಸ್ಕಲ್ಪ್ಚರ್ ನ ಬಾಯ್ ಮಾಡಿದ್ರೆ ಸ್ಕಲ್ಪ್ಟರ್ ಅಂತಾರೆ. ಓಕೆ, ಅದೇ ಗರ್ಲ್ ಮಾಡಿದ್ರೆ ಸ್ಕಲ್ಪ್ಟ್ರೆಸ್ ಅಂತಾರೆ. ಓಕೆ, ನೆಕ್ಸ್ಟ್ 11th ಡೀಪ್, ಶಾಲೋ. ಓಕೆ, ಈಗ ಡೀಪ್ ಅಂತಂದ್ರೆ, ಡೀಪ್ ಅಂದ್ರೆ ಫುಲ್ ಡೆಪ್ತ್ ಅಲ್ಲಿ, ಶಾಲೋ ಅಂದ್ರೆ ಲಿಮಿಟೆಡ್. ಓಕೆ, ಸೊ ಅದೇ ರೀತಿ ಈಗ ಕರೇಜ್ ಬಂದ್ಬಿಟ್ಟು ಏನು, ಕರೇಜ್ ಅಂತಂದ್ರೆ ಅವ್ನ್ ಫುಲ್ ಧೈರ್ಯದಿಂದ ಲೈಕ್ ಆ ಪ್ರಾಬ್ಲಮ್ ಫೇಸ್ ಮಾಡೋದು. ಕವರ್ ಅಂದ್ರೆ ಭಯ ಬಿತ್ಕೊಂಡು ಫೇಸ್ ಮಾಡೋದು. ಓಕೆ, ಸೊ ಇದು ನಥಿಂಗ್ ಬಟ್ ಏನು, ಅಪೋಸಿಟ್ ವರ್ಡ್ಸ್. ಓಕೆನಾ, ನೆಕ್ಸ್ಟ್ 12th ನೋಡ್ರಿ, ಲೆಂಟಿಫುಲ್, ಅಬಂಡೆಂಟ್. ಓಕೆ, ಇದು ನಥಿಂಗ್ ಬಟ್ ಮೀನಿಂಗು. ಲೆಂಟಿಫುಲ್ ಮೀನಿಂಗ್ ಏನು, ಅಬಂಡೆಂಟ್. ಕ್ಯಾಸ್ಕೇಡ್ ಮೀನಿಂಗ್ ಬಂದ್ಬಿಟ್ಟು ವಾಟರ್ ಫಾಲ್. ಓಕೆ, ಈಗ ನೆಕ್ಸ್ಟ್ ನೋಡ್ರಿ 13th ವೀಕ್, ವೀಕ್. ಓಕೆ, ಇವ್ರಿಬ್ಬರು ಸ್ಪೆಲ್ಲಿಂಗ್ ಡಿಫ್ರೆಂಟ್ ಇರ್ಬೋದು, ನಾವು ಸ್ಪೆಲ್ ಮಾಡೋ ಸೇಮ್. ಸೀನ್ ಗೆ ಸೀನು. ಓಕೆ, ಈಗ ಇವ್ರಿಬ್ಬರು ಏನು ಸ್ಪೆಲ್ಲಿಂಗ್ ಡಿಫ್ರೆಂಟ್ ಇರ್ಬೋದು, ಬಟ್ ನಾವು ಸ್ಪೆಲ್ ಮಾಡೋ ರೀತಿ ಸೇಮು. ಓಕೆ, ಈಗ ನೆಕ್ಸ್ಟ್ 14th ನೋಡೋಣ. ಓಕೆ, ಈಗ 14 ನೋಡ್ರಿ, ಇಲಿಯೂಡ್ ಮೀನಿಂಗ್ ಬಂದ್ಬಿಟ್ಟು ಎಸ್ಕೇಪು. ಎಕ್ಸಾಟಿಸಿ ಮೀನಿಂಗ್ ಬಂದ್ಬಿಟ್ಟು ಥ್ರಿಲ್. ಎಕ್ಸ್ಟಾಸಿಸಿ ಅಂದ್ರೆ
ನಥಿಂಗ್ ಬಟ್ ಏನಂತಂದ್ರೆ ಫುಲ್ ಓವರ್ ಜಾಯ್ ಆಗೋದು. ಓಕೆ, ಇಲ್ಲಿ ಎಕ್ಸೈಟ್ ಆಗೋದನ್ನ ಎಕ್ಸ್ಟಾಸಿಸ್ ಅಂತಾರೆ. ಥ್ರಿಲ್ ಮೀನಿಂಗ್ ಕೂಡ ಅದೇ ಸೇಮ್. ಸ್ಯಾಟಿಸ್ಫೈಸ್, ಸ್ಯಾಟಿಸ್ಫೈಡ್, ಡಿಸ್ಸ್ಯಾಟಿಸ್ಫೈಡ್, ಇದು ಬಂದ್ಬಿಟ್ಟು ಅಪೋಸಿಟ್ ವರ್ಡ್. ಸ್ಯಾಟಿಸ್ಫ್ಯಾಕ್ಟರಿ, ಅನ್ಸ್ಯಾಟಿಸ್ಫ್ಯಾಕ್ಟರಿ ಬಂದ್ಬಿಟ್ಟು ಅದ್ರ ಅಪೋಸಿಟ್ ವರ್ಡ್. ನೆಕ್ಸ್ಟ್, ಕಿಡ್ನಿ ರಿಲೇಟೆಡ್ ಡಿಸೀಸ್ ನ ನೋಡೋರ್ನ ಏನಂತ ಕರೀತಾರೆ ಡಾಕ್ಟರ್ನ? ಯೂರಾಲಜಿಸ್ಟ್ ಅಂತ ಕರೀತಾರೆ. ಅದೇ ನರ್ವ್ಸ್ ರಿಲೇಟೆಡ್ ಡಿಸೀಸ್ ನ ನೋಡೋರ್ನ ನ್ಯೂರಾಲಜಿಸ್ಟ್ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್, ಮೀಟ್. ಓಕೆ, ಸ್ಪೆಲ್ಲಿಂಗ್ ಡಿಫ್ರೆಂಟ್ ಬಟ್ ನಾವು ಸ್ಪೆಲ್ ಮಾಡೋದು ಸೇಮ್. ಓಕೆ, ಬ್ಲೂ. ಓಕೆ, ಸ್ಪೆಲ್ಲಿಂಗ್ ಡಿಫ್ರೆಂಟ್, ನಾವು ಸ್ಪೆಲ್ ಮಾಡೋದು ಮಾತ್ರ ಸೇಮ್. ನೆಕ್ಸ್ಟ್, ಅಡ್ಮಿಷನ್. ಅಡ್ಮಿಟ್ ನೌನ್ ಫಾರ್ಮ್ ಬಂದ್ಬಿಟ್ಟು ಏನೋ ಅಡ್ಮಿಷನ್. ಡಿಸ್ಕವರ್ ನೌನ್ ಫಾರ್ಮ್ ಬಂದ್ಬಿಟ್ಟು ಡಿಸ್ಕವರಿ. ಓಕೆ, ಬ್ಯೂಟಿಫುಲ್, ಬ್ಯೂಟಿ. ಓಕೆ, ಸಿಂಪಲ್ ಏನಂತ ಬರ್ತೀವಿ? ಸಿಂಪ್ಲಿಸಿಟಿ ಅಂತ ಬರ್ತೀವಿ. ನೆಕ್ಸ್ಟ್, ಲೇಟ್ ಗೇಟ್. ಓಕೆ, ಇದು ನಥಿಂಗ್ ಬಟ್ ಏನು? ರೈಮಿಂಗ್ ವರ್ಡ್ ಅಂತಂದ್ರೆ ಓಕೆ ಸೌಂಡ್ ಸೇಮ್ ಬರುತ್ತೆ. ಓಕೆ, ಲೇಟ್ ಗೇಟ್ ಸೌಂಡ್ ಸೇಮ್ ಬರ್ತಾ ಇದೆ. ವೈನ್, ಫೈನ್. ಓಕೆ, ಇವು ಕೂಡ ಸೌಂಡ್ ಸೇಮ್ ಬರುತ್ತೆ. ಅದನ್ನ ಏನಂತ ಕರೀತಾರೆ? ರೈಮಿಂಗ್ ವರ್ಡ್ ಅಂತ ಕರೀತಾರೆ. ಈಗ ಸಸ್ಟೈನ್ ಮೀನಿಂಗ್ ಏನು? ಮೇಂಟೈನ್. ಓಕೆ, ಇಂಬೈಬ್ ಮೀನಿಂಗ್ ಏನು? ಅಬ್ಸಾರ್ಬ್. ಓಕೆ, ಈಗ ನೆಕ್ಸ್ಟ್ ನೋಡ್ರಿ, ಬ್ಲೂ. ಓಕೆ, ಈಗ ಇದ್ರ ಸ್ಪೆಲ್ಲಿಂಗ್ ಡಿಫ್ರೆಂಟ್ ಇದೆ ಬಟ್ ನಾವು ಸ್ಪೆಲ್ ಮಾಡೋದು ಸೇಮ್. ಓಕೆ, ಬೇರ್. ಓಕೆ, ಸೊ ಸ್ಪೆಲ್ಲಿಂಗ್ ಡಿಫ್ರೆಂಟ್ ಇದೆ ಬಟ್ ನಾವು ಸ್ಪೆಲ್ ಮಾಡೋದು ಸೇಮ್. ಓಕೆ, ನೆಕ್ಸ್ಟ್, ಕ್ವಾಲಿಫೈ ಅಪೋಸಿಟ್ ವರ್ಡ್ ಏನು? ಡಿಸ್ಕ್ವಾಲಿಫೈ. ಓಕೆ, ಆಮೇಲೆ ರೆಸ್ಪಾನ್ಸಿಬಲ್ ಅಪೋಸಿಟ್ ಏನು? ಇರ್ರೆಸ್ಪಾನ್ಸಿಬಲ್. ಓಕೆ, ಸ್ಟ್ರೆಂತ್, ಸ್ಟ್ರಾಂಗ್. ಓಕೆ, ಸ್ಟ್ರೆಂತ್ ಅಡ್ಜೆಕ್ಟಿವ್ ಫಾರ್ಮ್ ಬಂದ್ಬಿಟ್ಟು ಸ್ಟ್ರಾಂಗ್. ಮಿಸ್ಟ್ರಿದು ಅಡ್ಜೆಕ್ಟಿವ್ ಫಾರ್ಮ್ ಬಂದ್ಬಿಟ್ಟು ಮಿಸ್ಟೀರಿಯಸ್. ಓಕೆ, ಇವು ಬಂದ್ಬಿಟ್ಟು ಕೆಲವೊಂದು ಇಂಪಾರ್ಟೆಂಟ್ ಅನಾಲಿಸಿಸ್. ಓಕೆನಾ? ಆಗ ಸಮ್ ಇಂಪಾರ್ಟೆಂಟ್ ಹೋಮೋಫೋನ್ಸ್ ನೋಡೋಣ. ಓಕೆ, ಫಸ್ಟ್ ನಿಮಗೆ ಹೋಮೋಫೋನ್ಸ್ ಗೊತ್ತಿರ್ಬೇಕು. ಹೋಮೋಫೋನ್ಸ್ ಅಂದ್ರೆ ಮೀನಿಂಗ್ ಏನಂತಂದ್ರೆ ಓಕೆ ಅದ್ರದ್ದು ಸ್ಪೆಲ್ಲಿಂಗ್ ಡಿಫ್ರೆಂಟ್ ಇರುತ್ತೆ ಬಟ್ ನಾವು ಅದನ್ನ ಸ್ಪೆಲ್ ಮಾಡೋದು ಸೇಮ್. ಅದನ್ನ ಹೋಮೋಫೋನ್ ಅಂತ ಕರಿತೀವಿ. ಹೋಮೋಫೋನ್ ಅಂತಂದ್ರೆ ಏನು? ಸ್ಪೆಲ್ಲಿಂಗ್ ಡಿಫ್ರೆಂಟ್ ಇರುತ್ತೆ. ಓಕೆ, ಬಟ್ ನಾವು ಅದನ್ನ ಸ್ಪೆಲ್ ಮಾಡೋದು ಸೇಮ್. ಓಕೆ, ಈಗ ಎಕ್ಸಾಂಪಲ್ ನೋಡ್ರಿ, ಇದನ್ನ ಸೋಲ್ ಅಂತ ಕರಿತೀವಿ, ಇದನ್ನ ಸೋಲ್ ಅಂತ ಕರಿತೀವಿ. ಡೆಸರ್ಟ್, ಅಕ್ಸೆಪ್ಟ್. ಓಕೆ, ಆಮೇಲೆ ಬ್ರೇಕ್, ಗ್ರೇಟ್, ಗೇಟ್, ಸೇಲ್, ಸೆಲ್, ನೈಟ್, ಸಿ, ನ್ಯೂ, ರೈಟ್, ಚೆಕ್, ಒನ್, ರಿಟರ್ನ್. ಓಕೆ, ನೀವು ಇಲ್ಲಿ ಎಲ್ಲಾ ಕಡೆ ನೋಡಿದ್ರೆ ಸ್ಪೆಲ್ಲಿಂಗ್ ಡಿಫ್ರೆಂಟ್ ಇದೆ ಬಟ್ ನಾವು ಕರೆಯೋದು ಮಾತ್ರ ಸೇಮ್. ಓಕೆ, ಇದನ್ನು ಹೋಮೋಫೋನ್ಸ್ ಅಂತ ಕರೀತಾರೆ. ಸಮ್ ಇಂಪಾರ್ಟೆಂಟ್ ರೈಮಿಂಗ್ ವರ್ಡ್ಸ್ ನೋಡೋಣ. ಓಕೆ, ಫಸ್ಟ್ ನಿಮಗೆ ರೈಮಿಂಗ್ ವರ್ಡ್ಸ್ ಅಂದ್ರೆ ಗೊತ್ತಿರ್ಬೇಕು. ರೈಮಿಂಗ್ ವರ್ಡ್ಸ್ ಅಂದ್ರೆ ನಥಿಂಗ್ ಬಟ್ ಏನಂದ್ರೆ ಎಂಡಿಂಗ್ ಸೌಂಡ್ ಸೇಮ್ ಬರ್ಬೇಕು. ಓಕೆ, ನಾವು ಅದನ್ನ ಸ್ಪೆಲ್ ಮಾಡಿದಾಗ ಅದ್ರ ಎಂಡಿಂಗ್ ಸೌಂಡ್ ಸೇಮ್ ಬರ್ಬೇಕು. ಎಕ್ಸಾಂಪಲ್ ನೋಡ್ರಿ, ವೆಸ್ಟ್, ಎಂಡಿಂಗ್ ಸೌಂಡ್ ಸೇಮ್ ಬರ್ತಾ ಇದೆ. ಗೇಟ್, ಲೇಟ್. ಓಕೆ, ಎಂಡಿಂಗ್ ಸೌಂಡ್ ಸೇಮ್ ಬರ್ತಾ ಇದೆ. ಅದೇ ರೀತಿ ಹಾಲ್, ಡಿನೈಟ್, ಟೈಡ್, ಮೈನ್, ವೈನ್, ಕಪ್, ಸೈ, ಐ, ಫೇಸ್, ಗ್ರೇಸ್, ಫ್ಯೂಮ್, ಪ್ಲೂಮ್, ಹಿಯರ್, ನಿಯರ್, ಸ್ವಂಗ್, ಸ್ಪ್ರಂಗ್, ಕ್ಲಾನ್, ರ್ಯಾನ್, ಸ್ಟೋಲ್, ಹೋಲ್, ಫ್ರೆಂಡ್, ಎಂಡ್, ಫಿಯರ್ಸ್, ಟಿಯರ್ಸ್. ಓಕೆ, ಇವು ಬಂದು ಸಮ್ ಇಂಪಾರ್ಟೆಂಟ್ ರೈಮಿಂಗ್ ವರ್ಡ್ಸ್. ಎಲ್ಲ ಇಂಪಾರ್ಟೆಂಟ್ ಇಂಗ್ಲಿಷ್ ಗ್ರಾಮರ್ ಟಾಪಿಕ್ಸ್ ವಿಡಿಯೋ ಮಾಡ್ಬಿಟ್ಟು ಅದ್ರದ್ದೊಂದು ಪ್ಲೇ ಲಿಸ್ಟ್ ಮಾಡಿದೀನಿ. ನಾನೇನ್ ಮಾಡ್ತೀನಿ, ಆ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡಿ. ಓಕೆ, ಸೊ ದಟ್ ನಿಮ್ಗೆ ಎಲ್ಲಾ ಗ್ರಾಮರ್ ಟಾಪಿಕ್ ಅದರಲ್ಲಿ ಅವೈಲೇಬಲ್ ಇರುತ್ತೆ. ನಿಮ್ಗೆ ಯಾವ ಟಾಪಿಕ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಬಿಟ್ಟು ನೀವು ನೋಡ್ಬೋದು. ಸೊ ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ನೀವು ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ. ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು ಹಾಕಿರ್ತೀನಿ. ಅದನ್ನ ನೀವು ಫಾಲೋ ಮಾಡಿ. ಯಾಕಂದ್ರೆ ನಿಮಗೆ ಎಕ್ಸಾಮ್ ಟೈಮ್ ಇದೆ ಇವಾಗ, ನಿಮಗೆ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಇಲ್ಲಾಂದ್ರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.